ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ. ರಕ್ಷಿತಾ ನನ್ನ ಮುಖದಲ್ಲಿ ಈ ಜೋಶ್ ನೋಡಿ ಗೊತ್ತಾಗಿರುತ್ತೆ ಏನಪ್ಪ ಇವತ್ತಿನ ಸಮಾಚಾರ ಅಂದರೆ 1000 ಸಬ್ಸ್ಕ್ರೈಬರ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇದು ಡೈಲಿ ವ್ಲಾಗ್ ಬರುತ್ತಾ ಇಲ್ಲ ಸ್ಪೆಷಲ್ ವ್ಲಾಗ್ ಆಗಿ ಬರುತ್ತಾ ಗೊತ್ತಿಲ್ಲ, ಬಟ್ ವ್ಲಾಗ್ ಅಂತೂ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಕಾರ ಇದು ಒಂದು ಸಬ್ಸ್ಕ್ರಿಪ್ಷನ್ ಅಷ್ಟೇ, ಬಟ್ ನನ್ನ ಪ್ರಕಾರ ನನ್ನ ಲೈಫ್ನ ಬಿಲ್ಡ್ ಮಾಡಿಕೊಡ್ತಾ ಇದೆ. ಒಂದು ವಿಡಿಯೋ ಇಷ್ಟ ಆದರೆ ಮಾತ್ರ. ಇನ್ನು ಈ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ಸುಮಾರಷ್ಟಿದೆ, ಹೇಳ್ತಾ ಹೋಗ್ತೀನಿ. ಈ ವ್ಲಾಗ್ ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡ್ತೀನಿ ನಾನು. ಗೈಸ್ ಬನ್ನಿ ಇವಾಗ ಮಾತು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಂತ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತೀನಿ, ವರ್ಕ್ ಮಾಡ್ತೀನಿ. ಆ್ಯಂಡ್ ಈ ಜರ್ನಿ ಬಗ್ಗೆ ಹೇಳೋದಾದರೆ 2020ರಲ್ಲಿ ಸ್ಟಾರ್ಟ್ ಆಗಿದೆ. 2020ಯಲ್ಲಿ ನನ್ನ ಈ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸುಮಾರಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಬಿಟ್ಟಿದ್ದೀನಿ. ಯಾಕಂದರೆ ಯಾರಾದರೂ ಒಬ್ಬರು ಕಾಣಿಸಿದ್ರು, ಲೈಕ್ ಫ್ಯಾಮಿಲಿಯಲ್ಲಾಗಲಿ ಹೊರಗಡೆಯವರಾಗಲಿ, ಅಯ್ಯೋ ನಾನು ಕಾಣಿಸ್ಬಿಟ್ಟಿದ್ದೀನಿ, ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳಿ ಮಾಡಿಸಿರೋರು ಇದ್ದಾರೆ. ಕಷ್ಟಪಟ್ಟು 1 ಅವರ್ 2 ಅವರ್, ನಾನು ಯಾವ ವೀಡಿಯೋಸ್ನೂ 1 ಅವರ್ 2 ಅವರಲ್ಲಿ ಎಡಿಟ್ ಮಾಡಿಲ್ಲ ನಾನು. ಯಾಕಂದರೆ ಮುಂಚಿನ ದಿನಗಳಿಂದ ಯಾರ್ಯಾರು ವೀಡಿಯೋಸ್ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಎಡಿಟಿಂಗ್ ಟೈಮ್ ತೊಗೊಂಡು ನೀಟಾಗಿ ಅದನ್ನು ಔಟ್ಪುಟ್ ತೋರಿಸ್ಬೇಕು ಅಂತ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ ನಾನು. ಆ ಥರ ಇದ್ದಾಗ ಡಿಲೀಟ್ ಮಾಡು ಅಂತ ಮಾಡಿಸ್ಬಿಡೋರು, ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಅವರೊಂದು ಕ್ಲಿಪ್ನ ತೆಗೆದಾಕಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆ ವ್ಯೂಸೇ ಕಮ್ಮಿಯಾಗಿ ಹೋಗ್ತಿತ್ತು. ಹೀಗಾಗಿ ನನ್ನ ಚಾನಲ್ ಗ್ರೋ ಆಗಿಲ್ಲ ಅಷ್ಟೇ. ಇನ್ನೊಂದಷ್ಟು ಈ ಫ್ಯಾಮಿಲಿ ರಿಲೇಟೆಡ್ ವೀಡಿಯೋಸು ಇದನ್ನೆಲ್ಲ ಡಿಲೀಟ್ ಮಾಡಬೇಕಾಗಿ ಬಂತು. ಸೊ ಡಿಲೀಟ್ ಮಾಡಿದ್ದೀನಿ ಕೂಡ. ಅದರಿಂದ ಚಾನಲ್ ಗ್ರೋ ಆಗಿಲ್ಲ ಅಂತ ಇಟ್ಸ್ ಓಕೆ, ನನ್ನ ತಪ್ಪೇನೆಲ್ಲ ಅದು. ಡಿಲೀಟ್ ಮಾಡಿದೆ. ಅದಾದಮೇಲೆ ಮತ್ತೆ ಗ್ರೋ ಆಗೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು. ಈ 2024 2024 ಮತ್ತು 25 ಟೈಮಲ್ಲಿ ಚಾನಲ್ನ ಸುಮ್ಮನೆ ಇಟ್ಬಿಟ್ಟಿದ್ದೆ. ಆಫ್ಟರ್ 25 ಆದಮೇಲೆ ಈ ಗ್ಯಾಪಲ್ಲಿ ಮತ್ತೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಅದೇನೋ ಗೊತ್ತಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಚಿನ್ನ ಬಂದಮೇಲಂತೂ ಕಂಟಿನ್ಯೂ ಆಗಿ ವ್ಲಾಗಿಂಗ್ ಮಾಡ್ತಾನೇ ಇದ್ದೀನಿ. ಇವತ್ತು ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ಬಟ್ ವ್ಲಾಗಿಂಗ್ ಮಾತ್ರ ನಿಲ್ಲಿಸಲ್ಲ. ಯಾಕಂದರೆ ಇವಾಗ ಅಮ್ಮನ ಕೇಳೋಣ ಹೆಂಗಿದ್ದಾರೆ. ಇವತ್ತು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ದಲೇ ಸೆಲೆಬ್ರೇಷನ್ ಮಾಡೋಕ್ಕೆ ರಜಾ ಹಾಕಿದ್ದಾರೆ. ಗೈಸ್ ಬನ್ನಿ ತೋರಿಸ್ತೀನಿ. ಅಮ್ಮ ಗೈಸ್ ಏನಾದ್ರು ಕೇಳಿದ್ರೆ ಪರ್ಕೆ ತೊಗೊಂಡು ಹೊಡೆದು ಬಿಡ್ತಾರಂತೆ. ಅಮ್ಮ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಕಂಗ್ರ್ಯಾಚುಲೇಟ್ ಮಾಡಮ್ಮ. ಅದೇ ಪರ್ಕೆಲ್ಲಿ ಹೊಡೆದು ಬಿಡ್ತಾರೆ. ಬಾಯ್. ಇವತ್ತು ಲೇಟಾಗೂ ಕೂಡ ಇದ್ದೀವಿ. ಸೊ ಇಂಟರ್ನಲ್ಸ್ ಬೇರೆ ಇದೆ. ನಮ್ಮ ಅಪ್ಪನ ಕೇಳೋಣ ಅಂದರೆ ಅವರನ್ನು ಸ್ಲೀಪಿಂಗ್ ಪೊಸಿಷನಲ್ಲಿದ್ದಾರೆ. ಗಾಯ್ಸ್ ಇವತ್ತು ಲ್ಯಾಬ್ ಇಂಟರ್ನಲ್ಸ್ ಬೇರೆ ಇದೆ. ಗಾಯ್ಸ್ ಏನಪ್ಪ ಇನ್ನೊಂದು ಸತಿ ಇಂಟರ್ನಲ್ಸ್ ಇದೆ ಅಂತ ಇದೆ, ಯಾವುದು ನನಗೂ ಗೊತ್ತಿರಲಿಲ್ಲ, ಬಟ್ ಮತ್ತೆ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ಲ್ಯಾಬ್ ಇಂಟರ್ನಲ್ಸ್ ಮುಗಿಸ್ಕೊಂಡು ಬರಬೇಕು. ಏನೂ ಓದಿಲ್ಲ, ಹೇಗೆ ಬರ್ತೀನಿ ಅಂತ ಗೊತ್ತಿಲ್ಲ. ದೇವ್ರಿದ್ದಾನೆ ಅನ್ನೋ ನಂಬಿಕೆ ಗಾಯ್ಸ್ ಏನೇ ಆದರೂ ಈ ಅಡುಗೆ ಮನೆಗೆ ಬಂದು ಕೆಲಸ ಮಾಡೋದು, ಈಗ ತಾನೇ ಪಾತ್ರೆ ತೊಳೆದು ಜಸ್ಟ್ ಕಾಫಿ ಇಕ್ತಾಯಿದ್ದೀನಿ. ಆ್ಯಂಡ್ ಈ ಕಣ್ಣು ಮಾತ್ರ ಇನ್ನೂ ಸರಿ ಹೋಗಿಲ್ಲ. ಅಮ್ಮ ನಿಮಗೆ ಏನು ಅನಿಸ್ತಾ ಇದೆ ಈ ಸಮಯದಲ್ಲಿ? ನನಗೆ ನೋಡಿ ಅನಿಸ್ತೈತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಹೇಳಮ್ಮ, ಈಸಿ ಇತ್ತಾ ಇದು 1000 ಸಬ್ಸ್ಕ್ರೈಬರ್ಸ್ ಆಗೋದು? ಇಲ್ಲ ಅಲ್ವಾ? ಎಷ್ಟು ವರ್ಷ 2020ರಿಂದ ಕಷ್ಟಪಡ್ತಾ ಇರೋದು. ಗಾಯ್ಸ್ ಅವ್ರು ಯಾರು ಏನೂ ರಿಯಾಕ್ಟ್ ಮಾಡಲ್ಲ ಬಿಡಿ. ಯಾಕೆಂದರೆ ಬೇರೆಯವ್ರ ಮನೇಲಿ ಥರ ನಮ್ಮ ಮನೇಲಿ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ, ಯಾವುದಕ್ಕೂ ಮಾತಾಡೋಲ್ಲ. ಅದಕ್ಕೆ ಬೇಜಾರಾಗ್ಬಿಡುತ್ತೆ ಯಾರನ್ನಾರು ಮಾತಾಡಿಸ್ಬೇಕು ಅಂದರೆ. ಸೊ ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ನನಗೋಸ್ಕರ ಮಾಡ್ಕೊಂಡಿರುವಂಥ ಚಾನಲ್ ನಾನೇ ಮಾತಾಡ್ತೀನಿ. ಸೊ ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಯಾರು ಖುಷಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಸೆಕೆಂಡ್ರಿ. 10 ಮುಖ ಒಂದು ಗಂಟೆ ಮೇಲೆ ಆಗುತ್ತೆ. 9 11 ಇನ್ನು ಅವ್ರು ಬಂದು ಟೆಸ್ಟ್ ಕೊಟ್ಟು ಅದನ್ನು ನಾವು ಬರೆದು ಬರ್ಬೇಕಲ್ಲ. ಒಂದಮ್ಮ ಬಾಯ್ ಬಾಯ್ಕಂದ್ರೆ ಹತ್ರ ಕುಯ್ಯಾಗಿಯ ಅಂದರೆ ಹೊಡೆದು ಬಿಡ್ತೀನಿ. ಅಯ್ಯೋ ನಿದ್ದೆ ಬಂದದ್ದು ಹೋಗಿ ಅಂತೇಳಿ. ಗೈಸ್ ಇಲ್ಲೆಲ್ಲ 30 ನವಿಲು ಸತ್ತೋಗಿತ್ತು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಬಟ್ ಇವಾಗ ನವಿಲ್ ಜೊತೆಗೆ ಕೋಳಿ ಜ್ವರ ಬೇರೆ ಸ್ಟಾರ್ಟ್ ಆಗಿದೆ ನಮ್ಮ ಸುತ್ತಮುತ್ತ.
ನಾವು ಇಷ್ಟು ವರ್ಷ ನ್ಯೂಸಲ್ಲೇ ಕಾಣಿಸ್ಕೊತಾ ಇರಲಿಲ್ಲ. ಬಟ್ ಇವಾಗ ನೋಡಿ ಎಲ್ಲ ನ್ಯೂಸಲ್ಲೂ ನಾವೇ ಈ ಥರ ಅಕ್ಕಿ ಜ್ವರ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಂಟರ್ನಲ್ಸ್ ಬೇರೆ ಇತ್ತು, ಸೊ ಕಾಲೇಜಲ್ಲಿ ಎಲ್ಲರೂ ಮಾತಾಡ್ಸ್ಬೋದು ಅಂತ ಹೊರಟೆ. ಆದರೆ ಅಲ್ಲಿ ಯಾರನ್ನೂ ಮಾತಾಡ್ಸೋಕ್ಕಾಗಲಿಲ್ಲ. ತೊಗೊಂಡು ನಾನು ವೆಯ್ಟ್ ಮಾಡ್ತಿದ್ದೀನಿ. ನಾವು ಮಂಜಾಕ್ಷಿ ಅವ್ರು ಇನ್ನೂ ಬಂದಿಲ್ಲ. ಐ ಥಿಂಕ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಾನು ಎಲ್ಲರೂ ಏನು ಹೇಳ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ, ಬಟ್ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಫಸ್ಟ್ ಟೆಸ್ಟ್ ಮುಗಿಸಿ ಬಂದರು, ಅವ್ರು ಬಂದಿರಲಿಲ್ಲ. ತುಂಬ ಲೇಟಾಗಿ ಬಂದರು, ಸೊ ಲೇಟಾಗಿ ಎದ್ದು ಬರೋಕ್ಕೆ ಕಾಯ್ತಾಯಿದ್ರು. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಅವ್ರ ರಿಯಾಕ್ಷನ್ ಕೇಳೋಣ, ಬಿಕಾಸ್ ಅವರೇ ನನಗೆ ಮೇನ್. ನಮ್ಮಪ್ಪ ಚಪಾತಿ ಸುಡ್ತಾಯಿದ್ರು, ಸೊ ನಾನು ಪಾಪುನ ಎತ್ಕೊಂಡಿದ್ದೆ, ಯಾಕಂದರೆ ಅವಳು ತುಂಬ ಅಳ್ತಾ ಇದ್ಲು. ಹೇಳ್ತಾವಳೆ ವಿಡಿಯೋ ಮಾಡ್ತಾವಳೆ ಅಂತ ಹೇಳ್ತಾವಳೆ. ಹಾಂ ನೋಡ್ದೆ ಅಲ್ಲೇ ಯಾರು ಪ್ರತಿ ವರ್ಷ ನಮಗಂತೂ ಹಲಸಿನ ಹಣ್ಣು ತಿನ್ನೋ ಸಿಕ್ತಿತ್ತು. ಆದರೆ ಈಗ 2 ವರ್ಷದಿಂದ ಹಲಸಿನ ಹಣ್ಣು ಕೂಡ ದುಡ್ಡು ಕೊಟ್ಟರು ತಿನ್ನೋ ಥರ ಆಗ್ಬಿಟ್ಟಿದೆ. ಅದು ದುಡ್ಡು ಕೊಟ್ಟರು 20 ರೂಪಾಯಿಗೆ 10 ಕೂಡ ಸಿಗಲ್ಲ. 5 ತೊಳೆ ಸಿಗ್ತಾಯಿದೆ, 5 ಇಲ್ಲ 6. ಬೇಜಾರಾಗುತ್ತೆ. ಇನ್ನು ಸಂಜೆ ಅಮ್ಮ ನನ್ನ ತಲೆಗೆ ಎಣ್ಣೆ ಹಾಕಿ ತಲೆ ಬಚ್ಕೊಡ್ತಿದ್ರು. ಸೊ ಇವಳು ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ಲು, ಅದಕ್ಕೆ ಪಕ್ಕದಲ್ಲೇ ಕೊಂಡೋಸ್ಕೊಂಡಿದ್ದೆ. ಕಣ್ಣು ಹೆಂಗದೆ ನಂಗೆ ಏನೋ ಬಿದ್ದಿತ್ತು ಏನೋ ಬಿದ್ದಿರ್ಬೇಕು ನಾ ಗಾಡಿ ನನಗೇನಾಗಿರ್ಬೇಕು ಅಂದರೆ ಎತ್ತ ಹಂಗೆ ಜಾಂಬ ಜಾಸ್ತಿ ನಿನಗೆ. ಆಮೇಲೆ ಹೇಳಪ್ಪ, ನೀನು ಹೇಳಿದ್ರೆ ನಂಗೆ ಕಂಟೆಂಟ್ ಆಗುತ್ತೆ. ಹೇಳಪ್ಪ. ನಾನು ಎಷ್ಟು ಬೆಳ್ಳಗಿದ್ದೀನಿ ನೋಡಮ್ಮ, ನಾನು ಎಷ್ಟು ಬೆಳ್ಳಗೆ ಯಾರೂ ಇಲ್ಲ. ಇಂಡಿಕೇಟರ್ 20 ಸತಿ ಮೊನ್ನೆ 6 ರೆಡಿ ಮಾಡ್ಸಕ್ಕೆ ಒಂದಿನ ವೇಸ್ಟ್ ಮಾಡಿದ್ಯಾ. ಮಂದಿ ಇವಾಗ ಒಂದು ಮದುವೆ ಇದೆ ಗಾಯ್ಸ್, ಅದಕ್ಕೆ ರೆಡಿ ಆಗ್ತಿದ್ದೀನಿ ಎಣ್ಣೆ ಹಚ್ಕೊಂಡು. ನಮ್ಮಮ್ಮ ಮದುವೆಗೆ ಹೋಗಿ ರೆಡಿ ಆಯ್ತಾರೆ, ನಾನು ಎಣ್ಣೆ ಹಚ್ಕೊಂಡು ಮನೆ ಕಳಕ್ಕೆ ರೆಡಿ ಆಗ್ತೀನಿ. ನಾನು ಇನ್ನ ಡೌಟ್ ಇಲ್ಲಮ್ಮ ಯಾರು ಏ ಹೋಗೋಣ ಬಸ್, ನೀನು ಹೋಗೋಣ ಬಸ್ಗೆ. ಯಾಕೆ ನೀನು ಹೋಗ್ತೀಯಾ? ಎಲ್ಲ ಹೋಗೋದೆ, ನೀನು ಬರ್ತೀಯ ಬಾ. ಫುಲ್ ಫ್ಯಾಮಿಲಿ ಹೋಗೋಣ ನಡಿ. ಅಲ್ಲ ಕಣಮ್ಮ, ಯಾಕೆ ಅವ್ರತಿರೋರು ಹೋಗಲ್ಲ ಹಂಗ. ಮತ್ತೆ ಬಸ್ ನಿಂತೈತಲ್ರಿ ಅಲ್ಲೇ. ಹ್ಞೂ ನಡಿ. ಅಡಕ್ ಮಾಡಿ ಇಲ್ಲದೆ ಎಲ್ಲದೆ? ನಮ್ಮ ಚಿಕ್ಕಪ್ಪನ ಮಿಲ್ಟ್ರಿ ದೋಸ್ತಿಲ್ವಾ, ಅದೇ ಅಲ್ಲಿ ಅವನು ಸತ್ತ ಬಿಡು. ಇಲ್ಲಿ ಈ ಸಾರಿ ಅವನು ಸತ್ತ ಅಲ್ಲಿ ಅವರು ಗಣೇಶ್ ಕಾಮಿಡಿ ಟೈಮ್ ಗಣೇಶ್ ಇಲ್ವಾ, ನೆಲಮಂಗಲದಿಂದ ಈ ಕಡೆಗೆ ಬಾ. ನ್ಯಾಲ್ಮಾಳ್ ಮುಂದಕ್ಕೆ ಅಡಕ್ ಮಾಡಿ ಎಲ್ಲಿ ಮಟನ್ ಉಟ್ಕೋನ್ ಹೆಂಗ್ ಗೊತ್ತಿ ಏನು ಏಟ್ಬೇಕು ಅನ್ಕೊಂಡಿ ಫುಲ್ ಲಾಸ್ಟ್ಗೆ ಇದಾಗೈತೆ. ಹೊಡೆದ್ಬಿಟ್ರು ಕಣಪ್ಪ. ಕಿವಿ ಕಿತ್ತೋಯ್ತಾ ಸಾಕಪ್ಪ. ಇಷ್ಟೊಂದು ಕೂದಲುದ್ರುತ್ತೆ ನೋಡು, ಹೊಟ್ಟೆಲ್ಲ ಉರಿ. ಇನ್ನು 18 ಸಬ್ಸ್ಕ್ರೈಬರ್ಸ್ ಅವ್ರಿ, 1000 ಕಂಪ್ಲೀಟ್ ಆಗುತ್ತೆ. ಕೈ ಇಟ್ಕೊಂಡಿರೋದು ನೋಡೋಣ. ಕಂದಮ್ಮ ಕಂದಮ್ಮ ಅಂತ ತಿರ್ಗ ಹೋಗಿ ಬೀಳ್ತಾಳೆ. ಗೈಸ್ ಇವಳ ಅಮ್ಮ ಅನ್ನಲ್ಲ, ಎಮ್ಮೆ ಅಂತಾಳೆ. ಎಮ್ಮೆ. ಕಂದಮ್ಮ ಹೇಳಪ್ಪ. ಕಂದು ಕಂದು. ಅಯ್ಯ ಗೈಸ್ ಕರೆಂಟ್ ಇಲ್ಲ. ಇವರು ನನ್ನದೇ ವ್ಲಾಗ್ ನೋಡ್ತಾ ಇದ್ದಾರೆ. ನೀವು ಯಾರಾದರೂ ನನ್ನ ವ್ಲಾಗ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಒಂದ್ಸರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮಗೆ ಗೊತ್ತಿರೋರ್ಗೂ ಕೂಡ ನನ್ನ ಅಕೌಂಟ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ.